ರಾಮನಗರದಲ್ಲಿ ಇದೀಗ ಜನ ರಸ್ತೆಯಲ್ಲಿ ತಿರುಗಾಡೋಕೆ ಕೂಡ ಹೆದರ್ತಿದ್ದಾರೆ. ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಾಗಿರಲಿ, ರಸ್ತೆಯಲ್ಲಿ ಆಟವಾಡಲು ಬಿಡೋಕೆ ಕೂಡ ಹಿಂದೇಟು ಹಾಕ್ತಿದ್ದಾರೆ. ಅರೆ ಏನಪ್ಪಾ ಇದು ಅಂತೀರಾ? ಅಷ್ಟಕ್ಕೂ ರಾಮನಗರದ ಜನ ಹೆದರ್ತಿರೋದು ಯಾಕೆ? ತೋರಿಸ್ತೀವಿ ನೋಡಿ. ರಾಜ್ಯ ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರೋ ರಾಮನಗರದಲ್ಲಿ ಇದೀಗ ಜನ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ. ರಸ್ತೆಯಲ್ಲಿ ಒಂಟಿಯಾಗಿ ತಿರುಗಾಡೋಕ್ಕೂ ಹೆದರ್ತಾ ಇದ್ದಾರೆ. ಅದಕ್ಕೆ ಕಾರಣ ಕಳ್ಳಕಾಕರೋ ದರೋಡೆಕೋರರ ಹಾವಳಿಯಲ್ಲ, ನಗರದಲ್ಲಿ ಹೆಚ್ಚಾಗಿರೋ ಬೀದಿ ನಾಯಿಗಳ ಕಾಟ. ಹೌದು, ರಾಮನಗರದಲ್ಲಿ ಇದೀಗ ಬೀದಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಪ್ರತಿ ಬೀದಿಯಲ್ಲೂ ಏನಿಲ್ಲ ಅಂದ್ರೂ ಕನಿಷ್ಠ 5 ರಿಂದ 10 ನಾಯಿಗಳು ಸಂಚರಿಸುತ್ತವೆ. ಇದು ನಗರದ ನಿವಾಸಿಗಳಿಗೆ ಬಿಡಿಸಲಾಗದ ಸಮಸ್ಯೆಯಾಗಿದೆ. ಇದರಿಂದಾಗಿ ಜನರು ಒಬ್ಬಂಟಿಯಾಗಿ ರಸ್ತೆಯಲ್ಲಿ ತಿರುಗಾಡಲು ಹೆದರ್ತಾ ಇದ್ದಾರೆ. ಇನ್ನು ತಮ್ಮ ಮಕ್ಕಳನ್ನ ರಸ್ತೆಯಲ್ಲಿ ಆಟವಾಡೋಕೆ ಬಿಡಲು ಪೋಷಕರು ಹಿಂದೇಟು ಹಾಕ್ತಿದ್ದಾರೆ. ಸ್ಕೂಲ್ಗೆ ಬೆಳಿಗ್ಗೆ ಮಕ್ಕಳು ಹೋಗಕ್ಕಾಗಲ್ಲ, ಮಕ್ಕಳನ್ನ ಹೊರಗಡೆ ಅಡಿಗೆ ಮಾಡಕ ಹೊರಗಡೆ ಬರಕ್ಕಾಗಲ್ಲ. ನಾವು ಎಷ್ಟು ನಮ್ಮ ಏರಿಯಾದಲ್ಲಿ 15 ನಾಯಿಗಳೈತೆ ಗೊತ್ತಾ? ನಗರಸಭಾ ರೆಸ್ಪಾನ್ಸೇ ಇಲ್ಲ. ಒಂದೊಂದು ಏರಿಯಾಗಳಲ್ಲಿ 7, 8, 10 ನಾಯಿಗಳೈತೆ. ಹೆಂಗ್ ನಾವು ತಿರ್ಗಾಡೋದು ಹೇಳಿ? ಮತ್ತೆ ಅಲ್ಲೋ ಮಕ್ಕಳುಗಳು ಹೆಂಗೆ ನಾವು ಇದ್ ಮಾಡ್ಬೇಕು? ಮನೆಯಲ್ಲ ಕೆಲಸನೇ ಮಾಡೋ ಮಕ್ಕಳನ್ನ ನೋಡ್ಕೊಳ್ಳೋ ಹೇಳಿ ನೀವು. ಅಂದ ಹಾಗೆ ಕಳೆದ 2 ತಿಂಗಳುಗಳಿಂದ ಬೀದಿ ನಾಯಿಗಳ ಸಮಸ್ಯೆ ಇನ್ನೂ ಹೆಚ್ಚಾಗಿದೆ. ನಗರದ ವಿಜಯನಗರ, ವಿನಾಯಕನಗರ, ವಿದ್ಯಾನಗರ, ಹನುಮಂತನಗರ ಸೇರಿದಂತೆ ಹಲವೆಡೆ ಬೀದಿ ನಾಯಿಗಳದ್ದೇ ಹಾವಳಿ. ಇತ್ತೀಚೆಗಷ್ಟೇ ವಿಜಯನಗರದಲ್ಲಿ ಮನೆಯ ಮುಂದೆ ಆಟವಾಡ್ತಿದ್ದ ಬಾಲಕಿಯ ಮೇಲೆ ನಾಯಿಗಳು ದಾಳಿ ನಡೆಸಿವೆ. ಇನ್ನು ನಗರದಲ್ಲಿ ಏಕಾಏಕಿ ನಾಯಿಗಳು ಹೆಚ್ಚಾಗಲು ನಗರದ ಸಮೀಪವೇ ಕಸ ತಂದು ಸುರಿತಾ ಇರೋದು ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ನಗರಸಭೆ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 5 ಗಂಟೆ ಬೆಳಗಿನ ಜಾವ 5 ಗಂಟೆಗೆ ನಾವು ಎದ್ರೆ ಎಲ್ಲೂ ಹೋಗೋದಕ್ಕಾಗಲ್ಲ. ಭಯ ಆಗುತ್ತೆ, ನಾಯಿಗಳು ನೋಡಿದ್ರೆ ಭಯ ಆಗುತ್ತೆ. ಒಬ್ಬರಿಂದ 10 ನಾಯಿಗಳೇ ಸೇರ್ಕೊಳ್ಳುತ್ತೆ. 10 ನಾಯಿಗಳು ಸೇರ್ಕೊಂಡ್ರೆ ಒಬ್ಬ ಮನುಷ್ಯ ಏನು ಮಾಡೋದಕ್ಕಾಗಲ್ಲ. ಮಕ್ಳುಗಳಿಗೆಲ್ಲ ತುಂಬ ಟಾರ್ಚರ್ ಮಾಡ್ತವೆ. ಎಷ್ಟೋ ನಾಯಿಗಳು ಕಚ್ತವೆ, ಎಷ್ಟೋ ನಾಯಿಗಳು ಬಗಳುತ್ತವೆ. ಭಯಕ್ಕೆ ಎಷ್ಟೋ ಜನ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಗರಸಭೆಯವರು ಇದನ್ನು ಕ್ರಮ ಕೈಗೆ ತಗೊಂಡು ಮಕ್ಕಳುಗಳು ಸ್ಕೂಲ್ಗೆ ಹೋಗೋ ಥರ ಮಾಡಬೇಕು, ಮತ್ತು ಜನಗಳು ಓಡಾಡೋ ರೀತಿ ಮಾಡಬೇಕು. ಒಟ್ಟಾರೆ ಇದೀಗ ರಾಮನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಜನರ ನೆಮ್ಮದಿ ಹಾಳಾಗಿದೆ. ಸಾಕಷ್ಟು ಕಡೆ ಬೀದಿ ನಾಯಿಗಳು ಕೂಡ ಜನರ ಮೇಲೆ ದಾಳಿ ನಡೆಸಿವೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ನಾಯಿಗಳ ಕಾಟವನ್ನ ತಪ್ಪಿಸಿ ಜನ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡ್ತಾರಾ? ಪ್ರಶಾಂತ್, TV9, ರಾಮನಗರ.